ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಉಳ್ಳೂರು ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ಬದಲಿ ಮಾರ್ಗದಲ್ಲಿ ತಂತಿ ಎಳೆಯಲು ರೈತರ ಒತ್ತಾಯ. 600ಕ್ಕೂ ಹೆಚ್ಚು ರೈತ ಕುಟುಂಬದ ಜೀವನ್ಮರಣದ ಪ್ರಶ್ನೆ. ಇನ್ನೊಮ್ಮೆ ಸರ್ವೆ ನಡೆಸಿ ನಮ್ಮನ್ನು ಉಳಿಸಿ ಎಂದ ಗ್ರಾಮಸ್ಥರು. ಸಹಕಾರಿ ಸಪ್ತಾಹ ಅಂಗವಾಗಿ ಭೀಮನೇರಿಯಲ್ಲಿ ಸಾಗರ PLDBಯಿಂದ ಪರಿಸರ ದಿನಾಚರಣೆ. ಮೊಗವೀರ ಮಹಾಜನ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ. ಸತೀಶ್ ಮೊಗವೀರ ಅಧ್ಯಕ್ಷರಾಗಿ ಪುನರಾಯ್ಕೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಉಳ್ಳೂರು ತ್ಯಾಗರ್ತಿ ಗ್ರಿಡ್ ಕಾಮಗಾರಿಯನ್ನು ರೈತರ ಜಮೀನಿನಲ್ಲಿ ತೆಗೆದುಕೊಂಡು ಹೋಗದೆ ಕಂದಾಯ ಇಲಾಖೆಯ ಬಗರ್ಹುಕುಂ ಭೂಮಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಎಂದು ಶಿರಕೊಪ್ಪ, ನಾರಗೋಡು, ಕ್ಯಾದಕಿಕೊಪ್ಪ, ಹಾವರ್ಕನಕೊಪ್ಪ, ಕೊಪ್ಪ, ಕಾಗೋಡುದಿಂಬ ಅಬಸ್ತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಂಗಳವಾರ ಸಭೆ ನಡೆಸಿದ ಗ್ರಾಮಸ್ಥರು ತಾವು ವಿದ್ಯುತ್ ಮಾರ್ಗ ಎಳೆಯುವುದರ ವಿರುದ್ಧ ಇಲ್ಲ, ಬದಲಿ ಮಾರ್ಗದಲ್ಲಿ ವಿದ್ಯುತ್ ಗ್ರಿಡ್ ಅಳವಡಿಸಲು ನಮ್ಮ ಎಲ್ಲ ರೀತಿಯ ಸಹಕಾರವೂ ಇದೆ. ಆದರೆ ಅಧಿಕಾರಿಗಳು ರೈತರ ನಡುವೆ ವಿಷಬೀಜ ಬಿತ್ತಿ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಆದ್ದರಿಂದ ಶಾಸಕರು, ಜಿಲ್ಲಾಧಿಕಾರಿಗಳು ಇನ್ನೊಮ್ಮೆ ಸರ್ವೆ ನಡೆಸಿ ನಮ್ಮ ಜಮೀನು ಉಳಿಸಿಕೊಡಬೇಕು ಎಂದು ಸಭೆಯಲ್ಲಿ ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಜಗದೀಶ್ KM, ಮಂಜಪ್ಪ ಸಿರಗುಪ್ಪ, ಜ್ಞಾನೇಂದ್ರ, ಈಶ್ವರ್, ತಾಮರಾಜ್, ಪ್ರತೀಕ್, ನಟರಾಜ್, ನಾಗರಾಜ್ ಗೌಡ, ರಾಜುಗೌಡ ಇನ್ನಿತರರು ಹಾಜರಿದ್ದರು. ನಮಸ್ಕಾರ, ನನ್ನ ಹೆಸರು ಜಗದೀಶ್ ಅಂತೇಳಿ. ನಾವಿಲ್ಲಿ ಉಳ್ಳೂರಿಂದ ತ್ಯಾಗರ್ತಿ 11.6 ಕಿಲೋಮೀಟರ್ ಏನು 110 kV ವಿದ್ಯುತ್ ಮಾರ್ಗ ನಡೆಯೋದಿದೆ, ಅದರ ಬಗ್ಗೆ ಮಾತಾಡೋಕ್ಕೆ ಸೇರಿದ್ದೀವಿ. ಈಗ KPTCLನವರು ಒಂದು ಹಳದಿ ಮಾರ್ಗದಲ್ಲಿ 11.6 ಕಿಲೋಮೀಟರ್ ಇದನ್ನು ತೋರಿಸಿದ್ದಾರೆ. ಅದರ ಸುಮಾರು 52 ಟವರ್ಗಳು ಕೂರುತ್ತೆ ಅಂತ ಬಂದಿದೆ. ಆದರೆ ಅದರಲ್ಲಿ ನಮಗೆ ಮುಗ್ಗಟ್ಟಾಗ್ತಿರೋದು ಏನಪ್ಪ ಅಂತ ಹೇಳಿದರೆ, ಎಲ್ಲ ಕಂಬಗಳು ಕೂಡ ನಾವು ಮಾಡುತ್ತಿರುವ ಕೃಷಿ ಭೂಮಿಯ ಒಳಗಡೆನೇ ಬರ್ತಾ ಇದೆ. ಅದು ನಮಗೆ ಭಾಳ ತೀವ್ರತರದ ನೋವು ಉಂಟು ಮಾಡಿದೆ. ಇದುವರೆಗಾಗಲೇ ನಾವು ಪತ್ರಿಕಾಗೋಷ್ಠಿಗಳಲ್ಲಿ ಸಾಕಷ್ಟು ಕಡೆ DC, AC, ತಹಶೀಲ್ದಾರು ಹಾಗೂ MP ಅವ್ರಿಗೂ ಕೂಡ ಕಂಡು ನಾವೆಲ್ಲ ಮನವರಿಕೆ ಮಾಡಿದ್ರು ಕೂಡ ನಮ್ಗೆ ಯಾಕೋ ಅಂತ ಏನು ನಾವು ಬಯಸಿದಂಥ ಒಂದು ಇದು ಸಿಗ್ತಾ ಇಲ್ಲ. ಹಾಗಾಗಿ ನಾವು ಪತ್ರಕರ್ತರ ನಡುವೆ ಬಂದು ನಮ್ಮ ಅಹವಾಲನ್ನ ತೋಡ್ಕೊಳ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಏನಪ್ಪ ಹೇಳೋ ವಿಚಾರ ಅಂತ ಹೇಳಿದರೆ, ನಾವು ಪುರಾತನ ಕಾಲದಿಂದಲೂ ಅಜ್ಜ ಮುತ್ತಜ್ಜನಿಂದ ಬಂದಿರೋಂಥ ಒಂದು ಇದನ್ನು ಬಿಟ್ಕೊಡೋಕೆ ನಾವು ತಯಾರಿಲ್ಲ. ಮುಖ್ಯವಾಗಿ 6 ಗುಂಟೆ, 8 ಗುಂಟೆ, 32 ಗುಂಟೆ, 20 ಗುಂಟೆ ಇರೋಂಥ ಸಣ್ಣ ಹಾಗೂ ಅತಿ ಸಣ್ಣ ಹಿಡುವಳಿದಾರರು ಕೂಡ ಇದರಲ್ಲಿ ಬರ್ತಾರೆ. ಒಂದೊಂದು ಟವರ್ ಕೂರ್ತು ಅಂದರೆ ಅವರು ಇಡೀ ಇದನ್ನೇ ಪೂರ್ಣ ನಾಶ ಆಗುತ್ತೆ. ಆ ಮಟ್ಟಕ್ಕೆಲ್ಲ ಇದೆ ಈ ಪರಿಸ್ಥಿತಿಗಳು. ಅದನ್ನು ಮನಗಂಡು ಮೇಲ್ಗಡೆ ಜಾಗ ಏನಿದೆ ರೆವಿನ್ಯೂ ಲ್ಯಾಂಡು, ಅಲ್ಲಿ ದನಗಳ ಮುಫತ್ತು, ಹುಲ್ಲು ಬನಿ, ಸರ್ಕಾರಿ ಬಂಜರು, ಈ ಥರ ಕೆಲವೆಲ್ಲ ಇವುಗಳಿದೆ. ಅದರಲ್ಲಿ ಆ ಮಾರ್ಗದಲ್ಲಿ ಹೋಗೋದ್ರಿಂದ ಯಾವುದೇ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಆ ಕಾಡು ನಾಶ ಅನ್ನೋ ಪ್ರಶ್ನೆ ಕೂಡ ಖಂಡಿತ ಇಲ್ಲ ಅಲ್ಲಿ. ಯಾಕೆಂದರೆ 2017 ಏನೋ ಮಾರ್ಕ್ ಮಾಡಿ ನೋಟಿಫಿಕೇಶನ್ ಕೊಟ್ಟಿದ್ದು, ಆ ಟೈಮಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಕಾಡು. ಈಗಂತೂ ಖಂಡಿತ ಇಲ್ಲ. ಅದನ್ನು ಬೇಕಾದ್ರೆ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಲಿ ಅನ್ನೋದು ನಮ್ಮ ಒಂದು ಉತ್ಕಟವಾದ ಒಂದು ಬೇಡಿಕೆ. ಅದನ್ನು ಕೂಡ ಯಾರು ಸಂಬಂಧಪಟ್ಟ ಇಲಾಖೆಯವರು ಮಾಡ್ತಾ ಇಲ್ಲ. ಹಂಗೆ ನಮ್ಮದು ಪ್ಯೂರ್ಲಿ ಒಂದು ಇದ್ರ ಬೇಡಿಕೆ ಏನಪ್ಪ ಅಂತ ಹೇಳಿದರೆ, ಆ ಒಂದು ಏನು ಪ್ರಪೋಸ್ಡ್ ಲೈನ್ ಎಲ್ಲೋ ಮಾರ್ಗ ಇದೆ ಅದನ್ನು ಬಿಟ್ಟು ಮೇಲೆ ರೆವಿನ್ಯೂ ಲ್ಯಾಂಡಲ್ಲಿ ಮಾಡೋದ್ರಿಂದ ಈ ಮಳೆಗಾಲದಲ್ಲೂ ಕೂಡ ಕಾರ್ಯ ಮುಂದುವರ್ಸ್ಕೊಂಡು ಹೋಗಿ ರೈತರಿಗೆ ವಿದ್ಯುತ್ತನ್ನು ತಲುಪಿಸ್ಬೋದು. ಖಂಡಿತವಾಗಿ ಏನಿದೆ ನಮ್ಮ ಪ್ರಪೋಸಲ್ ಏನು ಅದನ್ನು ಕೈ ಬಿಡಬೇಕಾಗಿ ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ. ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಈ ಒಂದು ತ್ಯಾಗರ್ತಿಯಿಂದ ಉಳ್ಳೂರು ಸಂಪರ್ಕ ಒಂದು ಮಾರ್ಗಸೂಚಿಯನ್ನು ಏನೋ ಅನುಮೋದನೆ ಮಾಡಿದ್ದಾರೆ KPTCLನವರು. ಆ ಒಂದು ಅನುಮೋದನೆಯನ್ನು ಈಗಾಗಲೇ ಅಂಗೀಕರಿಸಿ ಒಂದು 52 ಟವರ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿತ್ತು. ಅದರಲ್ಲಿ 26 ಗೋಪುರಗಳನ್ನು ನಿರ್ಮಾಣ ಮಾಡಿ ಕಾಮಗಾರಿಯನ್ನು ರೈತರ ಪ್ರತಿಭಟನೆಯ ಮೇರೆಗೆ ನಿಲ್ಲಿಸಲಾಗಿದೆ. ಆ ಕಾರಣ ಪ್ರತಿಭಟನೆ ಅನ್ನೋಂಥದ್ದು ಕೇವಲ ವಿರೋಧಕ್ಕಾಗಿ ಅಥವಾ ಯಾವುದೋ ಒಂದು ಅಭಿವೃದ್ಧಿನ ನಿಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲ, ರೈತರ ಒಂದು ಜೀವನವನ್ನು ಹಾಳು ಮಾಡ್ತಿರ್ತಕ್ಕಂಥ ಒಂದು ಯೋಜನೆ ಆಗಿರೋದ್ರಿಂದ ಅದು ಕೃಷಿ ಭೂಮಿನ ಕಳ್ಕೊಂಡ ಮೇಲೆ ರೈತ ಅವನು ಕೃಷಿಕ ಅನಿಸ್ಕೊಳಕ್ಕಾಗಲ್ಲ, ಬೇರೆ ಇನ್ಯಾವುದೋ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಆ ಒಂದು 26ನೇ ಟವರ್ಗಳ ಒಂದು ಸಂಪರ್ಕದಿಂದ ಏನು ಎಲ್ಲಿವರೆಗೂ ನಿಂತಿದೆಯೋ ಈಗ ಆ ಟವರ್ನ ಮುಂಭಾಗದಲ್ಲಿ ಬದಲಿ ವ್ಯವಸ್ಥೆಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಸರ್ಕಾರಿ ಭೂಮಿಯನ್ನು ಅನುಮೋದನೆ ಮಾಡಿ ಆ ಒಂದು ಭಾಗದಲ್ಲಿ ಸಂಪರ್ಕವನ್ನು ಕಲ್ಪಿಸಬೇಕು ಅಂತ ಹೇಳ್ತಾ ಒಂದು ಕೋರಿಕೆಯನ್ನು ನಾವು ನಿವೇದನೆ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಲ್ಲಿ ಕೇವಲ 5-10 ರೈತರುಗಳ ಒಂದು ಮಾರಣ ಹೋಮ ಆಗೋದಲ್ಲ, 173 ಸರ್ವೆ ನಂಬರ್ಗಳನ್ನು ಒಳಗೊಂಡಿರ್ತಕ್ಕಂಥ 350 ರೈತರುಗಳ ಕುಟುಂಬನ ಬೀದಿಗಳಿ ಅಂತ ಒಂದು ಪ್ರಾಜೆಕ್ಟ್ ಇದಾಗಿರ್ತೈತಿ. ಕೆಲವೊಬ್ಬೊಬ್ಬರು ಒಂದು
ಜನರಿಗೆ ತಪ್ಪು ಮಾಹಿತಿಯನ್ನು ರವಾನೆ ಮಾಡೋಂಥ ಒಂದು ಕಾರ್ಯಕ್ರಮನ ಕೆಲವು ಸಂಘಟನೆಗಳು, ಕೆಲವು KPTCLನವರ ಅಧಿಕಾರಿಗಳು ಮತ್ತು ಕೆಲವು ಇಲಾಖೆಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಕೇವಲ 4-5 ರೈತರುಗಳ ಒಂದು ಜೀವನದ ಪ್ರಶ್ನೆ ಅಲ್ಲ. 173 ಸರ್ವೆ ನಂಬರ್ಗಳನ್ನು ಅನುಮೋದನೆ ಮಾಡಿ ಗುರುದತ್ ಹೆಗಡೆ ಅವರ ಒಂದು ಆಯುಕ್ತರು ಆ ಒಂದು ವರದಿಯಲ್ಲಿ 173 ಸರ್ವೆ ನಂಬರ್ಗಳನ್ನೇ ಸೆಲೆಕ್ಟ್ ಮಾಡಿ ಕೃಷಿ ಭೂಮಿನ ಅನುಮೋದನೆ ನೀಡಿದ್ದಾರೆ. ಕೇವಲ ಈ ಬದಲಿ ಮಾರ್ಗದಲ್ಲಿ ಹೋದರೆ ಕೇವಲ ಒಂದು 10ರಿಂದ 12 ಸರ್ವೆ ನಂಬರ್ಗಳನ್ನು ಒಳಗೊಂಡಿರ್ತಕ್ಕಂಥ ಸರ್ಕಾರಿ ಭೂಮಿ, ಗೋಮಾಳ, ಹುಲ್ಲು ಬನಿ, ಹೀಗೆ ಸೊಪ್ಪಿನ ಬೆಟ್ಟಗಳಂಥ ಒಂದು ಕೆಲವು ಭಾಗವನ್ನು ಉಪಯೋಗಿಸ್ಕೊಂಡು ಈ ಒಂದು ರೈತರ ಬದುಕನ್ನು ಹಸನುಗೊಳಿಸ್ಕೊಡ್ಬೇಕು ಅಂತ ಈ ಸಂಬಂಧಪಟ್ಟ ಇಲಾಖೆಗಳಿಗೆ 10 ಬಾರಿ ಮನವಿಗಳನ್ನು ಸಲ್ಲಿಸಿ ನಿವೇದನೆಗಳನ್ನು ಮಾಡಿ ಪ್ರತಿಭಟನೆಗಳನ್ನು ಮಾಡಿದ್ರು ಕೆಲವೊಂದೊಂದು ಹಿತಾಸಕ್ತಿತ ಗುಂಪುಗಳ ಒತ್ತಡದ ಮೇರೆಗೆ KPTCLನವರ ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಕ್ಕೆ ಅದೇ ಯೋಜನೆಯನ್ನು ಪಟ್ಟು ಹಿಡಿದು ಅಲ್ಲೇ ನಾವು ಮಾರ್ಗಸೂಚಿಯನ್ನು ನಡೆಸಬೇಕು ಅನ್ನೋಂಥ ಒಂದು ಷಡ್ಯಂತ್ರನ ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು ಪ್ರತಿಭಟನೆ ಯಾವುದೇ ಒಂದು ಗ್ರಿಡ್ಗೆ ಸಂಪರ್ಕ ಕಲಿಸಬಾರ್ದು ಅನ್ನೋ ಉದ್ದೇಶ ಅಲ್ಲ, ಅಥವಾ ವಿದ್ಯುತ್ ಸಂಪರ್ಕದ ಅಭಿವೃದ್ಧಿಯನ್ನು ಕಡಿತಗೊಳಿಸಬೇಕು ಅನ್ನೋಂಥದ್ದಲ್ಲ. ನಮ್ಮ ಬದುಕಿಗೆ ಅನುಕೂಲವಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನು ಉಳಿಸಿಕೊಟ್ಟು ನೀವು ಉಳಿದ ಸರ್ಕಾರಿ ಭೂಮಿಯಲ್ಲಿ ಆ ಒಂದು ಯೋಜನೆಯನ್ನು ಪೂರ್ಣಗೊಳಿಸೋದಾದರೆ ನಾವು ಸಂಪೂರ್ಣವಾಗಿ ನಮ್ಮ ಒಂದು ಶಕ್ತಾನುಸಾರವಾದಂಥ ಒಂದು ಸಪೋರ್ಟನ್ನು ನೀಡ್ತೇವೆ ಅಂತ ನಾವು ಈ ಮೂಲಕ ಪತ್ರಿಕಾ ವರದಿಯಲ್ಲಿ ತಿಳಿಸ್ತೀವಿ. ಈಗಾಗಲೇ ಕೆಲವೊಂದೊಂದು ಸಾರಿ ಸೆಲ್ವಮಣಿಯವರ ಆದೇಶವನ್ನು ನಿರಾಕರಿಸಿರ್ತಕ್ಕಂಥ KPTCLನವರ ಆಯೋಗ ಮಾತ್ರ ಇದನ್ನು ನಿರಾಕರಣೆ ಮಾಡಿರೋದು. ಯಾವುದೇ ರೀತಿಯ ಅಧಿಕಾರಿ ವರ್ಗದಲ್ಲಾಗಲಿ ಅಥವಾ ಅರಣ್ಯ ಇಲಾಖೆಗೆ ಅಡೆತಡೆಯಿಂದಾಗಿ ಆಗಿದ್ದಲ್ಲ. ವೈಯಕ್ತಿಕವಾಗಿ KPTCLನವರ ನಿಗಮದವರೇ ಈ ಒಂದು ಅನುಮೋದನೆಯನ್ನು ನಿರಾಕರಿಸಿ ಸೆಲ್ವಮಣಿಯವರಿಗೆ ಒಂದು ವರ್ಗಾವಣೆ ಮಾಡಿ ತಮಗೆ ಸಂಬಂಧಪಟ್ಟಂಥ ಒಂದು ಯೋಗ್ಯವಾದ ಪ್ರಾಜೆಕ್ಟನ್ನು ನಿರೂಪಣೆ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸಹಕಾರಿ ಚಳವಳಿ ಜೊತೆಗೆ ಪರಿಸರ ಸಂರಕ್ಷಣೆಯೂ ನಡೆಸಬೇಕು ಎನ್ನುವ ಉದ್ದೇಶದಿಂದ ಸಹಕಾರಿ ಸಪ್ತಾಹವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದು ಸಾಗರ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಗಣಪತಿ ಹೊನಗಲ್ಲು ತಿಳಿಸಿದರು. ಸಾಗರ ತಾಲೂಕಿನ ಭೀಮನೇರಿಯಲ್ಲಿ ಮಂಗಳವಾರ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹಾಗೂ ವಿವಿಧ ಸಹಕಾರಿ ಸಂಸ್ಥೆಗಳ ಆಶ್ರಯದಲ್ಲಿ ಸಹಕಾರಿ ಸಪ್ತಾಹ ಅಂಗವಾಗಿ ಆಯೋಜಿಸಿದ್ದ ಪರಿಸರ ದಿನ ಕಾರ್ಯಕ್ರಮವನ್ನು ಅವರು ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಸಹಕಾರಿ ಯೂನಿಯನ್ ನಿರ್ದೇಶಕ ದಿನೇಶ್ ಬರದವಳ್ಳಿ, ಕೃಷ್ಣಮೂರ್ತಿ, ನಿರಂಜನ್, MK ದೇವಪ್ಪ, ರಮೇಶ್ ಭಟ್, ಜಯ ಆರ್ ಪೈ, ಶಿವಲೀಲಾ, ಶಂಕರಪ್ಪ, ಆಂಜನೇಯ ಇನ್ನಿತರರು ಹಾಜರಿದ್ದರು. ಸಹಕಾರಿ ಇಲಾಖೆ ವತಿಯಿಂದ ಘೋಷಣೆ ಮಾಡಿದಂಥ 1 ವಾರ ಸಹಕಾರಿ ಸಪ್ತಾಹದ ಅಂಗವಾಗಿ ನಮ್ಮ ಸಾಗರ PRD ಬ್ಯಾಂಕಿನ ಎಲ್ಲ ನಿರ್ದೇಶಕರು ನಮ್ಮ ಸಂಸ್ಥೆಯ ಷೇರುದಾರರಾದಂಥ ಆಂಜನೇಯವರ ಮನೆಯಲ್ಲಿ ಸಸಿ ನೆಡುವ ಮುಖಾಂತರ ವನಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಸಹಕಾರಿ ಇಲಾಖೆ ಕೇಂದ್ರ ಸರ್ಕಾರದ ಸಹಕಾರ ಮಂತ್ರಿ ಪರಿಷತ್ ಏನಿದೆ ಅದು ಕೆಲವೊಂದು ಗೈಡ್ಲೈನ್ಸನ್ನು ನಮಗೆ ಕೊಟ್ಟಿತ್ತು. ಆ ಪ್ರಕಾರವಾಗಿ ನಾವು ವನಮಹೋತ್ಸವವನ್ನು ಈ ದಿನ ನಮ್ಮ ಬ್ಯಾಂಕಿನ ಸದಸ್ಯರಾದಂಥ ಷೇರುದಾರರಾದಂಥ ಆಂಜನೇಯವರ ಮನೆಯಲ್ಲಿ ಸಸಿ ನೆಡುವ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಆಂಜನೇಯವರನ್ನು ಕೇಳಿಕೊಂಡಾಗ ಅವರು ತಮ್ಮ ಜಮೀನಿನಲ್ಲಿ ಸಸಿ ನೆಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ PLD ಬ್ಯಾಂಕಿನ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೆ ಬಂದಂಥ ಎಲ್ಲ ಈ ಸಂದರ್ಭದಲ್ಲಿ ಆಗಮಿಸಿದಂಥ ಎಲ್ಲ ಬ್ಯಾಂಕಿನ ನಿರ್ದೇಶಕರಿಗೆ ಧನ್ಯವಾದಗಳನ್ನು. ಮೊಗವೀರ ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳಬೇಕು. ನಾಡೋಜ ಡಾಕ್ಟರ್ G. ಶಂಕರ್ ಮಾರ್ಗದರ್ಶನದಲ್ಲಿ ಸಮಾಜ ಸರ್ವ ರೀತಿಯಲ್ಲೂ ಸದೃಢಗೊಳ್ಳುತ್ತಿದೆ ಎಂದು ಸಮಾಜದ ತಾಲೂಕು ಅಧ್ಯಕ್ಷ ಸತೀಶ್ ಕೆ. ಮೊಗವೀರ ತಿಳಿಸಿದರು. ಸಾಗರದ ಮಾಧವಮಂಗಲ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಗವೀರ ಮಹಾಜನ ಸಂಘ ಹಾಗೂ ಡಾಕ್ಟರ್ G. ಶಂಕರ್ ಫ್ಯಾಮಿಲಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ದಕ್ಷಿಣ ಕನ್ನಡ ಮೊಗವೀರ ಸಮಾಜದ ಅಧ್ಯಕ್ಷ ಜಯಾಸಿ ಕೋಟ್ಯಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಂದ್ರ, ಡಾಕ್ಟರ್ ನಿಖಿಲ್, ವಿ. ಕಾವ್ಯ, ದಿನಕರ್ ಅವರನ್ನು ಸನ್ಮಾನಿಸಲಾಯಿತು. SSLC PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ದಿನೇಶ್, ಮೈಕ್ ರಾಮಣ್ಣ, ವಾಸುದೇವ್, ರಾಮಚಂದ್ರ, ರವೀಶ್, ಮಂಜುನಾಥ್, ಚಂದ್ರಣ್ಣ, ರಾಮಣ್ಣ ಇಕ್ಕೇರಿ, ಯತೀಶ್ ಕಿದಿಯೂರು ಇನ್ನಿತರರು ಹಾಜರಿದ್ದರು. ಮೈಕ್ ರಾಮಣ್ಣ ಸ್ವಾಗತಿಸಿದರು. ಗಣೇಶ್ ವಂದಿಸಿದರು. ಸುರೇಶ್ ಹೆಗ್ಗೋಡು ಕಾರ್ಯಕ್ರಮ ನಿರೂಪಿಸಿದರು. ಸೆಟ್ಟನ್ನು ಮಾಡಬೇಕು ಅಂತ ಈಗಾಗಲೇ ನಾವು ವೀಕ್ಷಿಸಿದ್ರಿ. ಆ
ಸೆಟಲ್ ಕೂಡ ಮಾಡಿದ್ವಿ. ಅದರ ಜೊತೆಯಲ್ಲಿ ನಾವು ಮುಂದೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ವಿಶೇಷ ನಮಗೆ ಅಂದರೆ ಸುಮಾರು 14 ವಿದ್ಯಾರ್ಥಿಗಳು ವಿಶೇಷವಾದ ಸ್ಕೋರ್ ಏನು 80, 90, 95, 99 ಈ ರೀತಿ ಮಾಡ್ತಾರೆ. ಶಿಕ್ಷಕರ ಚಿಂತನೆ ಏನು, ಒಂದು ಮಕ್ಕಳಿಗೆ ನಾವು ಸನ್ಮಾನ ಮಾಡಿದ್ರೆ 10 ಮಕ್ಕಳು ಎಚ್ಚೆತ್ಕೋತಾರೆ, ನಾವು ಆ ರೀತಿ ಸನ್ಮಾನ ಪಡೆಯಬೇಕು ಅಂತ. ಆ ರೀತಿಯ ವಾತಾವರಣ ಇವತ್ತು ಉದ್ಭವವಾಗಿದೆ. ನಮ್ಮ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಬರೇ ಸಮಾಜ ಈ ಸ್ಕಾಲರ್ಶಿಪ್ ಅಷ್ಟಕ್ಕೆ ಸೀಮಿತವಾಗಿರಬಾರದು ಅಂತ ಹೇಳಿ ಯೋಚನೆ ಮಾಡಿ ನಾವು ವಿವಿಧ ಸಮಾಜದ ವ್ಯಕ್ತಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕು, ಅವರನ್ನು ಗೌರವಿಸಬೇಕು ಅಂತ ಯೋಚನೆ ಮಾಡಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಮಕ್ಕಳ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮಹೇಂದ್ರ ಸಿ ಅವರನ್ನು ಕೂಡ ಇವತ್ತು ಸನ್ಮಾನಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಥ್ಲೆಟಿಕ್ ಅಲ್ಲಿ ಸುಮಾರು 24 ಪದಕಗಳನ್ನು ಪಡೆದಿರ್ತಕ್ಕಂಥ ಹುಟ್ಟುವಾಗಲೇ ದೃಷ್ಟಿಹೀನತೆ ಹೊಂದಿರತಕ್ಕಂಥ ಕಾವ್ಯವಿ ನಮ್ಮ ರಿಪ್ರೆಸೆಂಟೇಟಿವ್ ಆದ ಯುವಚೇತನ ಅವರು ರಾಷ್ಟ್ರವನ್ನು ಪ್ರತಿನಿಧಿಸಿ ವಿಶ್ವಕಪ್ T20ಯಲ್ಲಿ ಆಲ್ರೌಂಡರ್ ಆಡಿ ಪಂದ್ಯವನ್ನು ವಿಜಯಶಾಲಿ ಮಾಡೋದ್ರಲ್ಲಿ ಅವರ ಹೆಚ್ಚಿನ ಪಾತ್ರ ಇದೆ ಅಂತ ಅವರನ್ನ ಗುರುತಿಸಿ ಇವತ್ತು ಅವರನ್ನು ಕೂಡ ಸನ್ಮಾನಿಸ್ತಾ ಇದ್ದೇವೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ. ಯಾಕೆಂದ್ರೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ವಿಶೇಷವಾಗಿ ಶಿಕ್ಷಕರು ಯಾವಾಗಲೂ ಹೇಳ್ತಾರೆ, ಒಂದು ಆರೋಗ್ಯ, ಒಂದು ಶಿಕ್ಷಣ. ಆರೋಗ್ಯ, ಶಿಕ್ಷಣ ಇದೆರಡಿದ್ರೆ ಸಮಾಜ ಮುಖ್ಯವಾಗಿ ಬರುತ್ತೆ. ಅದಕ್ಕೆ ಅಂದಿನಿಂದ ನಾವು 2007 ಈ ಸ್ಕಾಲರ್ಶಿಪ್ ನೋಡ್ತಾ ಇದ್ದೀವಿ. ಈ ಶಿಕ್ಷಣ ಸಂಘಟನೆ ಮಗುವಿನ ಸಮಾಜದಿಂದ ಸ್ಕಾಲರ್ಶಿಪ್ ಅನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಬೇರೆ ಬೇರೆ ಹೋಗಿ ಇವತ್ತು ಉನ್ನತ ಶಿಕ್ಷಣವನ್ನು ಮುಗಿಸಿ ಬೇರೆ ಬೇರೆ ರೀತಿಯ ಸಾಧನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಈ ವರ್ಷ ಒಬ್ಬರಿಗೆ ನಿತ್ಯನ ಮಗ ಆಗಿರ್ತಕ್ಕಂಥ ನಿಖಿಲ್ ವಿಶೇಷವಾಗಿ ಎನಾಟಮಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನಲ್ಲಿ MBBS ಅನ್ನು ಪೂರೈಸಿ ಇವತ್ತು ಡಾಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ನಮ್ಮ ಸಮಾಜದಲ್ಲಿ ಡಾಕ್ಟರ್ ನಮಗೆ ಹೆಮ್ಮೆ ಆಗುತ್ತಲಿಲ್ಲ, ಅದಕ್ಕೋಸ್ಕರ ಇನ್ನೂ ಜೋರಾಗಿ ಕೊಡಿ. ಅದರ ಜೊತೆಯಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ದಿನಕರ್ ಲೋಕನಾಯಕ ಯೋಜನಾ ಸಂಘಕ್ಕೆ ಯಾವುದೇ ಪೈಪೋಟಿ ಇಲ್ಲ. ಅವರು ಅಧ್ಯಕ್ಷ ಮಾಡ್ತಾರೆ. ಅಂದ್ರೆ ಸಮಾಜದ ಶಕ್ತಿ, ವ್ಯಕ್ತಿಯ ಶಕ್ತಿ ಇದ್ರೆ ಎಲ್ಲದೂ ಸಾಧ್ಯ ಆಗುತ್ತೆ. ಅಧ್ಯಕ್ಷರಾಗಿದ್ದಾರೆ. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸ್ಕೂಲ್ ಅದು ಸದಸ್ಯರಾಗಿದ್ದಾರೆ. ಮೊನ್ನೆ ನಡೆದಿರ್ತಕ್ಕಂಥ ಮಾರಿಕಂಬ ದೇವಸ್ಥಾನದ ಚುನಾವಣೆ ಅದರಲ್ಲಿ ವಿಜಯಶಾಲಿ ಆಗಿರ್ತಾರೆ. ಅದರ ಜೊತೆಯಲ್ಲಿ ಅವರು ಆಟೋ ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾ ಇದ್ರು ಕೂಡ KSSIC ಬರ್ತಕ್ಕಂಥ ಕೈಗಾರಿಕಾ ವಸಾಹತು ಅದರ ಮಾಲೀಕರು ಮತ್ತು ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಅಂತ ವ್ಯಕ್ತಿಗಳನ್ನ ನಾವು ಪ್ರತಿ ವರ್ಷ 3-4 ಗುರುತಿಸಿದ್ರೆ ಉಳಿದಿರ್ತಕ್ಕಂಥವರಿಗೂ ನಾವು ಜೊತೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ನಾವು ಸನ್ಮಾನ ಮಾಡದಿದ್ದರೆ ಎಲ್ಲೋ ದೊಡ್ಡ ತಪ್ಪು ಮಾಡದ ಆಗುತ್ತೆ ಅನ್ನೋದು ನಮ್ಮ ಸಂಘಟನೆಯ ಚಿಂತನೆ. ಅದಕ್ಕೆ ಪೂರಕವಾಗಿ ಸುಮಾರು 40ಕ್ಕೂ ಹೆಚ್ಚು ಯೂನಿಟ್ ರಕ್ತದಾನ ಮಾಡಿರ್ತಕ್ಕಂಥದ್ದು ಅವರ ವಿಶೇಷತೆ ಇದೆ. ಈ ರೀತಿಯ ಸಾಮಾಜಿಕ ಕಳಕಳಿ ಇರತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಇರತಕ್ಕಂಥ ಸಮಾಜವನ್ನು ಕೂಡ ಸನ್ಮಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.